ಏಳರಿಂದ 2010ನೇ ಸಾಲಿನ ಈ ಒಂದು ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗುರುವೃಂದದವರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಪೋಷಕ ವರ್ಗದವರೇ, ತಾಯಂದಿರೇ, ಊರಿನ ಸಮಸ್ತ ಗ್ರಾಮಸ್ಥರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಓದಿ ಬೋಧಕನಾಗು, ಕಾದಿ ಯೋಧನೇ ಆಗು, ಏನಾದರಾಗೂ ಮೊದಲು ಮಾನವನಾಗುವಂಥ ಒಂದು ಸಿದ್ದಯ್ಯ ಪುರಾಣಿಕವರು ಕರೆ ಕೊಡ್ತಾರೆ. ಹಾಗಾಗಿ ಮೊದಲು ಮನುಷ್ಯನಿಗೆ ಆ ಜನಿಸಿದಂಥ ಸಂದರ್ಭದಲ್ಲಿ ಕೇವಲ ಒಂದು ಮಾಂಸದ ಮುದ್ದೆ ಆಗಿರುತ್ತೆ ಆ ಮಗುವಿಗೆ ಆ ಸಾಮಾಜೀಕರಣ ಆಗಬೇಕಪ್ಪ ಅಂದರೆ ಆ ಸಾಮಾಜೀಕರಣದ ನಿಯೋಗವಾಗಿ ಶಾಲೆ ಅಂತಕ್ಕಂಥದ್ದು ಕೆಲಸ ಮಾಡುತ್ತೆ. ಆ ನಿಟ್ಟಿನಲ್ಲಿ ಆ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಮಾತ್ರ ಏನಾದರೂ ಒಂದು ಉತ್ತಮ ಶಿಕ್ಷಣವನ್ನು ಪಡ್ಕೊಂಡು ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು, ಈ ರೀತಿಯ ಸಮಾಜವನ್ನು ಕಟ್ಟುವಂತಹ ಕೆಲಸವನ್ನು ಮಾಡೋದನ್ನು ನಾವು ಕಣ್ಣಾರೆ ನೋಡ್ಬೋದು ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ದು ನನ್ನ ಮನದಾಳದ ಬಯಕೆಯನ್ನು ಹೇಳ್ತಾ, ಇದುವರೆಗೂ ವೇದಿಕೆ ಮೇಲೆ ಸಾಕಷ್ಟು ಗುರುಗಳು ಈ ಒಂದು ಬೂದಿ ಬೆಟ್ಟದ ಶಾಲೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬಹುತೇಕ ಅವ್ರು ಹೇಳಿದ ಎಲ್ಲ ಮಾತುಗಳು ಸಹ 100ಕ್ಕೆ 100ರಷ್ಟು ಖಚಿತ ಅಂತ ಭಾವಿಸ್ತಾ, ಹಾಗೆ ನನ್ನ ಕೆಲವು ಅನಿಸಿಕೆಗಳನ್ನ, ಯಾಕೆಂದರೆ ನಾನು ಸ್ವಲ್ಪ ಸುದೀರ್ಘವಾಗಿರ್ತಕ್ಕಂತಹ ನನ್ನ ವೃತ್ತಿಯನ್ನು ಈ ಒಂದು ಗ್ರಾಮದಲ್ಲಿ ಸಲ್ಲಿಸಿದೆ. 2008ರಿಂದ 2023 ಜುಲೈ 31ವರೆಗೂ ಸಹ ನಾನು ಈ ಊರಿನಲ್ಲಿ ನನ್ನ ವೃತ್ತಿಯನ್ನು ಸಲ್ಲಿಸಿದ್ದೇನೆ. ಹಾಗಾಗಿ ತುಂಬ ಸುದೀರ್ಘವಾದ 15 ವರ್ಷಗಳ ನಾನು ಮತ್ತು ಕಪೂತಿಯವರು ಒಂದೇ ದಿನ ನಾವಿಬ್ಬರು ಸಹ ರಿಲೀವ್ ಆಗ. ಹಾಗಾಗಿ ಈ ಊರಿನ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ವಿಚಾರಗಳಿದ್ದಾವೆ. ಒಂದೇ ಒಂದು ಮಾತನ್ನು ಹೇಳ್ತೀನಿ, ನಿಜಕ್ಕೂ ಯಾರೂ ಸಹ ಅದನ್ನು ಎಂಥದ್ದು ಉತ್ಪ್ರೇಕ್ಷೆ ಅಂತ ಭಾವಿಸಂಗಿಲ್ಲ. ಇವತ್ತು ಸಹ ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಏನಾದರೂ ಮಾತಾಡಿದರೆ ಅಲ್ಲಿ ಬೂದಿಬೇಟ ಅನ್ನೋ ಪದ ಬಂದಿರುತ್ತೆ. ಖಂಡಿತ ಅದು ಅಕ್ಷರಶಃ ಸತ್ಯ. ನನ್ನ ಮಕ್ಕಳಲ್ಲಿ, ನನ್ನ ತರಗತಿ ಕೋಣೆಯಲ್ಲಿ, ನನ್ನ ಒಂದು ಶಾಲಾ ವಾತಾವರಣದಲ್ಲಾಗಲಿ ಅಥವಾ ನನ್ನ ಮನೆಯಲ್ಲಾಗಲಿ, ನೆರೆಹೊರೆ ಎಲ್ಲೇ ನಾನು ಕಲಿತರೂ ಸಹ ಅಪ್ಪಿತಪ್ಪಿನೂ ಸಹ ನಾನು ಮರ್ತಿಲ್ಲ, ಮರೆಯೋದಕ್ಕೂ ಸಹ ಸಾಧ್ಯ ಆಗಿಲ್ಲ. ಅಂತಹ ಒಂದು ಜೀವನದ ಎಲ್ಲ ವಿಧಾನಗಳನ್ನು ಕಲಿಸ್ಕೊಟ್ಟಿರ್ತಕ್ಕಂತಹ ಒಂದು ಉತ್ತಮ ಊರು, ಶಾಲೆ, ನಾಗರಿಕರು ಎಲ್ಲರೂ ಸಹ ಸಹೃದಯಿಗಳೇ. ನಾವು 2008ರಲ್ಲಿ ಹೊಸದಾಗಿ ವೃತ್ತಿಗೆ ಪ್ರವೇಶ ಆದಾಗ ನನಗೆ ಬೆಂಗಳೂರಲ್ಲಿ ಕೌನ್ಸೆಲಿಂಗ್ ಇತ್ತು. ಆ ಕೌನ್ಸೆಲಿಂಗಲ್ಲಿ ಹೋದಾಗ ನಾನು ಎಷ್ಟು ಮಟ್ಟಿಗೆ ಕೌನ್ಸೆಲಿಂಗಲ್ಲಿ ಭಾಗವಹಿಸಿದಪ್ಪ ಅಂದರೆ, ಪಾವಗಡ ತಾಲೂಕಲ್ಲಿ ಯಾವ ಊರು ಸಹ ಗೊತ್ತಿರಲಿಲ್ಲ. ಆ ಪಾವಗಡ ತಾಲೂಕಲ್ಲಿ ಕೌನ್ಸೆಲಿಂಗಲ್ಲಿ ಕೂತ್ಕೊಂಡಾಗ ನಮ್ಮ ಎದುರಿಗೆ ಕೌನ್ಸಿಲಿಂಗ್ ಸಿಸ್ಟಮಲ್ಲಿ DDP ಸಾಹೇಬರಿದ್ದರು. ಬಟ್ ನನಗೆ ಅವರು DDP ಸಾಹೇಬ್ರು ಅಂತ ಗೊತ್ತಿಲ್ಲ. ಅವರು ಒಂದು ಮಾತನ್ನು ಹೇಳಿದರು, ಸರ್ ನನಗೆ ಪಾವಗಡ ತಾಲೂಕು ಪರಿಚಯ ಇಲ್ಲ, ಯಾವುದೊಂದು ಒಳ್ಳೆ ಶಾಲೆ ಹೇಳಿ. ಯಾಕಂದರೆ ಒಂದು 10-12 ಶಾಲೆ ಇನ್ನೂ ಇದ್ವು, ಎಲ್ಲ ಕೌನ್ಸಿಲಿಂಗಲ್ಲಿ ತಗೊಳ್ತಾ ಇನ್ನೂ ಒಂದು ದೊಡ್ಡಹಳ್ಳಿ, ವೈಎನ್ಎಸ್ ಕೋಟೆ ಸಾಕಷ್ಟು ಶಾಲೆಗಳು ಉಳ್ಕೊಂಡಿದ್ವು. ನಾನು ಅವ್ರನ್ನ ಕೇಳಿದೆ, ಅವರು ಹೇಳಿದರು ನೀನು BKHಳ್ಳಿ ತಗೊಳಪ್ಪ ಅಂತ ಹೇಳಿದರು. ಯಾಕಂದರೆ ಅದು ಆ ವರ್ಷ 100% ರಿಸಲ್ಟ್ ಆಗಿತ್ತು. ನಮಗೆ ಗೊತ್ತಿಲ್ಲ, BKHಳ್ಳಿ ಅಂದರೆ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ಆದರೆ ನಾನು ಅವ್ರ ಮಾತನ್ನು ಸಹ ಧಿಕ್ಕರಿಸಿ, ಏನೂ ಗೊತ್ತಿಲ್ಲದೆ ಆ ಒಂದು ದೇವರ ಕರುಣೆ ಅಥವಾ ಕೃಪೆ ಎನ್ನುವ ರೀತಿಯಲ್ಲಿ ನಾನು ಬೂದಿಬೇಟ ಶಾಲೆಯನ್ನು ನಾನೇ ಒಂದು ಸ್ವಂತ ಅಭಿಲಾಷೆಯಿಂದ, ಇಚ್ಛೆಯಿಂದ ಆಯ್ಕೆ ಮಾಡಿಕೊಂಡೆ. ಬಂದು ನಮ್ಮ ಇಲ್ಲಿರ್ತಕ್ಕಂತಹ ಇದಕ್ಕೂ ಅವರಿಗೆ ದೊಡ್ಡ ಜೋರಾದ ಒಟ್ಟಿಗೆ ಸೇರಿಸಿಕೊಂಡು ನಾವೆಲ್ಲರೂ ಸಹ ನಮ್ಮ ಕುಟುಂಬದ ಸದಸ್ಯರ ತರ ನೋಡ್ತಾರೆ. ಇದಕ್ಕೂ ಎಷ್ಟು ಅಂದರೆ ಇನ್ನು ದುಡ್ಡು ಆರೋಗ್ಯ ಊಟ ಮಾಡಿದಾರ, ಚೆನ್ನಾಗಿದಾರ, ಎಲ್ಲರೂ ಆರೋಗ್ಯ ಸರಿ ಕೂಡ ಯಾವ ಪ್ರಾರಂಭ ಪರವಾಗಿಲ್ಲ ರೆಸ್ಟ್ ಮಾಡಿ ಅಂತೇಳಿ ಇಷ್ಟು ಮಟ್ಟಿಗೆ ಇವತ್ತು ನಾವು 15% ಸರ್ವಿಸ್ ಮಾಡ್ತಾ ಇದ್ವಿ. ಯಾರು ಸಹ ಆ ರೀತಿ ನಮ್ಮನ್ನು ಕಂಡಿಲ್ಲ, ಆ ರೀತಿ ಮಾತಾಡ್ಸೋಕೆ ಸಹ ಸಾಧ್ಯ ಇಲ್ಲ. ಅಷ್ಟು ಹೃದಯ ತುಂಬಿ ನಮ್ಮನ್ನು ಮಾತಾಡ್ತಾ ಇದ್ರು. ಬ್ರಿಟಿಷ್ ಆಗಿರ್ಬೋದು, ಪ್ರಭುತ್ವ ಇರ್ಬೋದು, ರಾಮಕರ್ಬೋದು ಎಲ್ಲರೂ ಅಷ್ಟೇ ದಿನ ನಮ್ಮೊಳಗ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ, ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಚಿಂತೆಯಾಗಿ ಇರ್ತಾ ಇತ್ತು. ಹಾಗಾಗಿ ನಾವು ಇಲ್ಲೇ ಅವರು ಹೆಚ್ಚು ಕಾಲವನ್ನು ಕಳೀತಾ ಇದ್ವಿ. ತದನಂತರ ನಮಗೆ ಕಟ್ಟಡ ಇರಲಿಲ್ಲ. ಈಗಾಗಲೇ ಹೇಳಿದಾಗೆ ಪ್ರಭಾಕರ ದೇವರು ಜಮೀನು ಕೊಟ್ಟಂತ ಸಂದರ್ಭದಲ್ಲಿ ನರಸಮ್ಮ ನಗರದಲ್ಲಿ ಪ್ರೌಢಶಾಲೆ ಆಯಿತು. ಸುಮಾರು ಊರು. ಹಾಗಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕಂಡಂತಹ ವಿಷಯ ಏನಪ್ಪ ಅಂದರೆ, ಎಲ್ಲೋ ಒಂದು ನಮ್ಮ ಡಿಟಿ ಸರ್ಕಾರವೇ ಪಾವಗಡ ತಾಲೂಕಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತಕ್ಕಂತಹ ಊರುಗಳು ಶಾಲೆಗಳಿವೆ ಅನ್ನೋದು ಸಹ ನಮ್ಮ ಬೂದಿಬೇಟ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಈ ಮಟ್ಟಿಗೆ ಪ್ರಬುದ್ಧತೆಯನ್ನು ಹೊಂದಿರ್ತಕ್ಕಂಥದ್ದಕ್ಕೆ ನನ್ನ ದೊಡ್ಡ ಜೋರಾದಂತಹ ಒಂದು ಅನಿಸಿಕೆಯನ್ನು, ಅಭಿಲಾಷೆಗಳನ್ನ ಯಾಕಂದರೆ ಅವರು ಮಾತಾಡ್ತಾ ಇರ್ತಾರೆ, ಫೋನ್ ಮಾಡ್ತಾ ಇರ್ತಾರೆ, ಕಾರ್ಯಕ್ರಮ ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಆ ಕಾರ್ಯಕ್ರಮಗಳಿಗೆ ಇಲ್ಲಿ ಚೆನ್ನಾಗಿದ್ದೀರಾ ಅಂತ ಅವರು ಮಾತಾಡ್ತಾರೆ. ಯಾವಾಗ ಫೋನ್ ಮಾಡಿ ಚೆನ್ನಾಗಿದೆ ಸರ್, ಹೇಗಿದ್ದೀರಾ ಅಂತಕ್ಕಂಥದ್ದು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅಷ್ಟು ಮಟ್ಟಿಗೆ ಒಂದು ಸಂಸ್ಕೃತಿಯನ್ನ, ಒಂದು ಸಂಸ್ಕಾರವನ್ನ
ಒಂದು ಸಂಪ್ರದಾಯಗಳನ್ನ ಹೊಂದಿರತಕ್ಕಂಥ ಊರು ಖಂಡಿತ ಗುಡಿಬೆಟ್ಟ. ಹಾಗಾಗಿ ಅದೇ ನಿಟ್ಟಿನಲ್ಲಿ ಮುಂದೆ ನಮ್ಮ ಏನೀಗ ವಿದ್ಯಾರ್ಥಿಗಳಿಂದ ಅವರು ಬರ್ತಕ್ಕಂಥ ಎಲ್ಲರೂ ಸಹ ಇಂತಹ ಒಂದು ಮಾರ್ಗದರ್ಶನವನ್ನ ದಾರಿದೀಪವಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ಮಕ್ಕಳಲ್ಲಿ ನಾವು ತಿಳ್ಕೊಳ್ಳೋದಂತಂದ್ರೆ ಮನೆಯಲ್ಲಿ ಎಂತ ತಂದೆ ತಾಯಿಗಳಿಗೆ ಆ ಸಮಾಜದಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಗುರುಗಳಿಗೆ ಹೆಚ್ಚು ಗೌರವವನ್ನು ಕೊಡಿ. ಖಂಡಿತ ಆ ಗೌರವವನ್ನು ಈ ಬದುಕನ್ನ ಹಸನಾಗ್ತದೆ. ಅದಕ್ಕೆ ಹಸನಾಗ್ತಕ್ಕಂಥ ರೀತಿಯಲ್ಲಿ ನಿಮಗೆ ದೇವರ ಕೃಪೆ ಕೊಡ್ತಕ್ಕಂಥ ಇಡೀ ದಿನ ಹೇಳ್ತಕ್ಕಂಥ ವಿಷಯಗಳಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳ್ತಾ ಮತ್ತೊಮ್ಮೆ ಇವತ್ತು ಪ್ರಸ್ತುತ ನಮ್ಮ ಬೈಲಿನ ಸಕ್ಕರೆ ಕೊಂಡ್ರೆ ಕೆಲಸ ಮಾಡ್ತಕ್ಕಂತಹ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಸುವರ್ಣ ಸಹ ಅಷ್ಟೇ ಅವರು ಸಹ ಸಮಾಜ ಕೆಲಸ ಮಾಡ್ತದೆ. ಅವರ ಮುಂದಿನ ತಿಂಗಳು ನಿವೃತ್ತಿಯ ಒಂದು ನಮಗೆ ಸಮಯ ಸಿಕ್ಕರೆ ಈಗಾಗಲೇ ಅವರು ಕರೆದಿದ್ದಾರೆ ಪ್ರೊಫೆಸರ್ ಅಂತ ಬಂದಾಗ ಮತ್ತೊಮ್ಮೆ ನಾವು ಮಾತಾಡ್ತಾ ಅಂತ ಹೇಳ್ತಾ ಹಾಗಾಗಿ ಇವತ್ತು ಕರೆದು ಸನ್ಮಾನ ಮಾಡಿ ನಾವು ಈ ರೀತಿಯಲ್ಲಿ ಮಾತಾಡ್ಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ನಾನು ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ನಾನು ಮಾತಾಡಲು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.